ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಮೊಟ್ಟ ಮೊದಲನೇದಾಗಿ ನಿಮಗೆ, ನಿಮ್ಮ ಪ್ರೀತಿಯ ಕುಟುಂಬಕ್ಕೆ, ಹಾಗೆ ನಿಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇಂದಿನ ದಿನ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಸಂಕ್ರಾಂತಿ ಹಬ್ಬದ ಜೊತೆಗೆ ಇಂದಿನ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಹ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಕೆಲವೊಬ್ಬರಿಗೆ ಇರುತ್ತೆ, ಸರ್ ಇವತ್ತು ಹಬ್ಬ ಇದೆ, ಸೊ ಅದು ಇದೆ, ಫೆಸ್ಟಿವಲ್ ಇದೆ, ಸೊ ಇವತ್ತು ಯಾಕೆ ನಾನು ಸ್ಟಡಿ ಮಾಡಬೇಕು, ಇವತ್ತು ಯಾಕೆ ನೀವು ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ, ಸರಿಯಾ? ಸೊ ಮೀನ್ಸ್ ಈ ಒಂದು ಹಬ್ಬ ಏನಿದೆ ಅಲ್ವಾ, ಈ ಒಂದು ನಮ್ಮ ಫೆಸ್ಟಿವಲ್ ಏನಿದೆ ಅಲ್ವಾ, ಈ ಫೆಸ್ಟಿವಲ್ ಅನ್ನೋದು ಫಸ್ಟ್ ನಮ್ಮ ಇಂಡಿಯಾಗಿದೆ, ಆ್ಯಂಡ್ ದೆನ್ ಇಡೀ ಜಗತ್ತಿಗಿದೆ, ಆ್ಯಂಡ್ ದೆನ್ ನಮ್ಮ ಧರ್ಮಕ್ಕಿದೆ. ಓಕೆ, ಸೊ ಆ್ಯಂಡ್ ದೆನ್ ಧರ್ಮದ ಹೊರತಾಗಿಯೂ ಸಹ ಎಲ್ಲ ಜನರಿಗಿದೆ. ಬಟ್ ಇಂಡಿವಿಜುವಲಿ ನಮಗೆ ಒಂದು ಹಬ್ಬ ಬರಬೇಕು ಅಂತಂದರೆ ಕೈಯಲ್ಲಿ ಪೈಸಾ ಬೇಕು. ಆ ಪೈಸಾ ಬೇಕು ಅಂದರೆ ಇವಾಗ ಓದಬೇಕು, ಓದಿದ ನಂತರ ಜಾಬ್ ಆಗಬೇಕು, ಜಾಬ್ ಆದಮೇಲೆ ಸ್ಯಾಲ್ರಿ ಬಂದೇ ಬರುತ್ತೆ. ಸೊ ಅವಾಗ ನಾವು ಇಂಡಿವಿಜುವಲಿ ಈ ಒಂದು ಸಂಕ್ರಾಂತಿ ಹಬ್ಬ ಏನಿದೆ ಅಲ್ವಾ, 2027ರ ಸಂಕ್ರಾಂತಿ ಹಬ್ಬ, ಇದಕ್ಕಿಂತ ಧೂಮ್ಧಾಮಾಗಿ ಆಚರಣೆ ಮಾಡಬಹುದು, ಸರಿಯಾ? ಸೊ ಆದ ಕಾರಣದಿಂದ ಹಬ್ಬ ಹರಿದಿನ ಎಲ್ಲವನ್ನೂ ಸಹ ಒಂದು ಪಕ್ಕಕ್ಕೆ ಇಟ್ಕೊಂಡು ಆ್ಯಸ್ ಯೂಶ್ವಲ್ ನಿಮ್ಮ ಡೈಲಿ ವರ್ಕ್ ಏನಿದೆ ಅಲ್ವಾ, ಅದನ್ನು ನೀವು ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ಸರಿನಾ? ಸೊ ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಪಾಲುದಾರಿಕೆಯು 2026ರಲ್ಲಿ ಎಷ್ಟು ವರ್ಷಗಳನ್ನು ಪೂರೈಸಿದೆ ಅಂತ ಕೇಳಿದಾನೆ. ಓಕೆ, ದಿಸ್ ಇಸ್ ದ ಕ್ವಶನ್. ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ರೀತಿಯ ಪ್ರಶ್ನೆ? ಸೊ ಇದನ್ನು RRBಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ. ಮೀನ್ಸ್ ಎಷ್ಟು ವರ್ಷ ಕಂಪ್ಲೀಟ್ ಆಯಿತು, ಎಷ್ಟು ವರ್ಷ ಇನ್ನೂ ಮುಂದೆ ಬರುತ್ತೆ. ಸೊ ಈ ರೀತಿಯ ಕ್ವಶನ್ಗಳನ್ನು RRBಯಲ್ಲಿ ಟ್ಯಾಕಲ್ ಮಾಡ್ತಾನೆ. ಓಕೆ, ಸೊ 50 ವರ್ಷ, 60 ವರ್ಷ, 75 ವರ್ಷ ಮತ್ತು 100 ವರ್ಷ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, 75 ವರ್ಷ. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ ಒಂದು 50 ಆಗಿರುತ್ತೆ, 75 ಆಗಿರುತ್ತೆ, 100 ಆಗಿರುತ್ತೆ, ಇಲ್ಲಾಂದರೆ 25 ಆಗಿರುತ್ತೆ. 100 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದೇ ಇವಾಗ 100 ವರ್ಷ ಆಗಿಲ್ಲ. ಸೊ ಇದು ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅಲ್ಲಿ ನೀವು 75, 50 ಇಲ್ಲಾಂದರೆ 25 ಮ್ಯಾಕ್ಸಿಮಮ್ ನೀವು ಚೂಸ್ ಮಾಡ್ತಕ್ಕಂಥ ಆಪ್ಷನ್ ಆಗಿರಬೇಕು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ ಮತ್ತು ಜರ್ಮನಿ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮೌಲ್ಯವು ಇತ್ತೀಚೆಗೆ ಯಾವ ಮೈಲಿಗಲ್ಲನ್ನು ದಾಟಿದೆ ಅಂತ ಕೇಳಿದ್ದಾನೆ. ಸರ್ ಯಾವ ಮೈಲಿಗಲ್ಲನ್ನು ದಾಟಿದೆ ಸರ್? 25 ಶತಕೋಟಿ, 50 ಶತಕೋಟಿ USD ಡಾಲರ್, ಆ್ಯಂಡ್ ದೆನ್ ಈ 75 ಶತಕೋಟಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ 100 ಶತಕೋಟಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? 50 ಶತಕೋಟಿ US ಡಾಲರ್ ಅಂತ ಹೇಳ್ತೀವಿ. ಸರಿನಾ? ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಅಂತ ಹೇಳ್ತೀವಿ. ಎಷ್ಟು? 50 ಶತಕೋಟಿ. ಯಾರ್ಯಾರ ಮಧ್ಯೆ ಈ ಒಂದು ವ್ಯಾಪಾರ ಮೌಲ್ಯ ಇತ್ತೀಚೆಗೆ ಈ ಒಂದು ಮೈಲಿಗಲ್ಲನ್ನು ದಾಟಿದೆ? ನಮ್ಮ ಭಾರತ ಮತ್ತು ಈ ಜರ್ಮನಿ ಅಂತ ಹೇಳ್ತೀವಿ, ಸರಿನಾ? ಸೊ ಹಾಗಾದರೆ ಈ ಜರ್ಮನಿಯ ಚಾನ್ಸಲರ್ ಯಾರಾಗಿದ್ದಾರೆ? ಫೆಡ್ರಿಕ್ ಮರ್ಜ್ ಅವರು ಸರ್. ನೆನಪಿದೆಯಾ? ಓಕೆ, ನೆನಪಿದೆ, ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ NHPC ಸಂಸ್ಥೆಯು ಬಿಟುಮಿನಸ್ ಕಾಂಕ್ರೀಟ್ ಹಾಕುವಿಕೆಯಲ್ಲಿ ಎಷ್ಟು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು? ಈ ಒಂದು NHPC ಸಂಸ್ಥೆ ಏನಿದೆ ಅಲ್ವಾ, ಸೊ ಇದು ಬಿಟುಮಿನಸ್ ಕಾಂಕ್ರೀಟ್ ಹಾಕುವಿಕೆಯಲ್ಲಿ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಿದೆ ಅಂತೆ. ಹಾಗಾದರೆ ಎಷ್ಟು ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಿದೆ ಸರ್ ಇದು? ಎಷ್ಟು ಅಂತ ಕೇಳಿದ್ರೆ 4 ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಿದೆ. ಯಾವ ಸಂಸ್ಥೆ ಸರ್ ಈ ಒಂದು NHPC ಸಂಸ್ಥೆ? ಯಾವುದರ ಒಂದು ಕಾರ್ಯಕ್ಕೆ ಇವರಿಗೆ 4 ವಿಶ್ವ ದಾಖಲೆಗಳನ್ನು ನೀಡಿದ್ದಾರೆ ಅಂತ ಕೇಳಿದ್ರೆ, ಈ ಬಿಟುಮಿನಸ್ ಕಾಂಕ್ರೀಟ್ ಹಾಕುವಿಕೆಯಲ್ಲಿ ಇವರು ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಯಾರು? NHPC ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, NHAI ಗಿನ್ನಿಸ್ ದಾಖಲೆ ನಿರ್ಮಿಸಿದ ರಸ್ತೆ ನಿರ್ಮಾಣ ಕಾರ್ಯವು ಆಂಧ್ರ ಪ್ರದೇಶದ ಯಾವ ಪ್ರದೇಶದ ಸಮೀಪ ನಡೆಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಏನು? ಈ ಒಂದು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗಿನ್ನಿಸ್ ದಾಖಲೆ ನಿರ್ಮಿಸಿದ ರಸ್ತೆ ನಿರ್ಮಾಣ ಕಾರ್ಯವು ಆಂಧ್ರ ಪ್ರದೇಶದ ಯಾವ ಪ್ರದೇಶದ ಸಮೀಪ ನಡೆಯಿತು? ಯಾವ ಪ್ರದೇಶದ ಸಮೀಪ ನಡೆಯಿತು? ಆಪ್ಷನ್ ಎ ಕರ್ನೂಲ್, ಆಪ್ಷನ್ ಬಿ ಪುಟ್ಟಪರ್ತಿ, ಆಪ್ಷನ್ ಸಿ ಏನಿದೆ ಅಂದರೆ ನೆಲ್ಲೂರು ಇದೆ, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ತಿರುಪತಿ ಅಂತ ಇದೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಆಪ್ಷನ್ ಬಿ ಪುಟ್ಟಪರ್ತಿ. ಈ ಒಂದು ಪುಟ್ಟಪರ್ತಿ ನಿಯರಲ್ಲಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಮಾಡಿರುವ ಕಾರಣದಿಂದ ಈ ಒಂದು NHAI ಸಹ ಏನಿದೆ ಅಲ್ವಾ, ಗಿನ್ನಿಸ್ ದಾಖಲೆಯನ್ನು ಇತ್ತೀಚೆಗೆ ನಿರ್ಮಾಣವನ್ನು ಮಾಡಿದೆ. ಆ್ಯಂಡ್ ದೆನ್ ಕರ್ನೂಲ್, ಇಲ್ಲಿ ನಿಮಗೆ ಸ್ಟ್ರಾಟಜಿಕಲಿ ಪ್ರಶ್ನೆ ಕೇಳ್ಬೋದು. ಏನು ಗೊತ್ತಾ? ಈ ಆಂಧ್ರ ಪ್ರದೇಶ ಮೊಟ್ಟ ಮೊದಲ ರಾಜ್ಯವಾಗಿ ರಚನೆಯಾಗಿರ್ತಕ್ಕಂಥ ರಾಜ್ಯವಾಗಿದೆ. ಯಾವಾಗ ಇದು ರಚನೆ ಆಗಿದೆ? 1953ರಲ್ಲಿ ರಚನೆ ಆಗಿದೆ. ಸೊ ಹಾಗಾದರೆ ಆಂಧ್ರ ಪ್ರದೇಶದ ಮೊಟ್ಟ ಮೊದಲ ರಾಜಧಾನಿ ಯಾವುದು ಅಂತ, ಸರಿನಾ? ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು, ಈ ಆಂಧ್ರ ಪ್ರದೇಶ ಇದೆಯಲ್ವಾ, ಅವಾಗ ತನ್ನ ರಾಜಧಾನಿಗಳನ್ನು ಬದಲು ಮಾಡ್ತಾ ಬಂದಿದೆ. ಸೊ ಕೆಲವೊಂದು ಹೇಗೆಂದರೆ ದ ಪೊಲಿಟಿಕ್ಸ್ ರೀಸನ್ ಇರ್ಬೋದು, ಇನ್ನೊಂದು ದ ಜಿಯೋಗ್ರಾಫಿಕಲ್ ರೀಸನ್ ಇರಬಹುದು, ಸರಿನಾ? ಬಟ್ ಇಲ್ಲಿ ಫಸ್ಟ್ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಕರ್ನೂಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಜಿಯೋಗ್ರಾಫಿಕಲ್ ಫ್ಯಾಕ್ಟರಿಂದ ಇದು ಎಕ್ಸಾಕ್ಟ್ ಚೆನ್ನಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದು. ಯಾಕೆ ಅಂದರೆ ಈ ನಮ್ಮ ಆಂಧ್ರ ಪ್ರದೇಶ ಹೀಗೆ ಕಂಡುಬರುತ್ತೆ ಅಂದರೆ ಆಂಧ್ರ ಪ್ರದೇಶದ ಸೆಂಟರ್ ಪಾಯಿಂಟಲ್ಲಿ ಈ ಒಂದು ಕರ್ನೂಲ್ ಕಂಡುಬರುತ್ತೆ.
ಸರಿನಾ? ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಕರ್ನೂಲ್ ಅಂತ. ಸರ್ ಈ ರೀತಿ ಪ್ರಶ್ನೆ ಕೇಳಿದಾನೆ? ಹೌದು, ಈ ರೀತಿಯ ಪ್ರಶ್ನೆ ನಿಮಗೆ ಕೇಳಿದಾನೆ. ಯಾವುದರಲ್ಲಿ? ಸೆಂಟ್ರಲ್ಗಲ್ಲೂ ಕೇಳಿದಾನೆ, ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ಕೇಳಿದಾನೆ. ಓಕೆ, ಆ್ಯಂಡ್ ದೆನ್ ನೆಲ್ಲೂರು ಎಲ್ಲಿ ಕಂಡುಬರುತ್ತೆ? ನೆಲ್ಲೂರು ಸಹ ಆಂಧ್ರ ಪ್ರದೇಶದಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ತಿರುಪತಿ ಸಹ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಪುಟ್ಟಪರ್ತಿ ಆ್ಯಂಡ್ ದೆನ್ ಈ ಒಂದು ಕರ್ನೂಲ್ ಎಲ್ಲವೂ ಸಹ ನಿಮಗೆ ಆಂಧ್ರ ಪ್ರದೇಶದಲ್ಲೇ ಕಂಡುಬರ್ತವೆ. ಆ್ಯಂಡ್ ದೆನ್ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಮಾರ್ಕೆಟ್ ಇದೆ ಅಲ್ವಾ, ಯಾರು ಸಾಸಿವೆ ಬೆಳಿತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು. ಓಕೆ, ಸಾಸಿವೆಗಿರ್ತಕ್ಕಂಥ ಈ ಸಾಸಿವೆ ಏನು ಮಾರಾಟ ಮಾಡ್ತಾರಲ್ವ, ಆ ಸಾಸಿವೆಗಿರ್ತಕ್ಕಂಥ ಏಕೈಕ ಮಾರ್ಕೆಟ್ ಇದೆ ಈ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ. ಓಕೆ, ಸೊ ದಿಸ್ ಇಸ್ ದ ಫೇಮಸ್ ಮಾರ್ಕೆಟ್ ಎಲ್ಲಿ? ಈ ಒಂದು ಕರ್ನೂಲಲ್ಲಿ ಕಂಡುಬರುತ್ತೆ. ಓಕೆ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಜನ ಇದೇ ಒಂದು ಕರ್ನೂಲ್ಗೆ ತೊಗೊಂಡು ಹೋಗ್ತಾರೆ ಸಾಸಿವೆನ ಮಾರಾಟ ಮಾಡಬೇಕು ಅಂದರೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರುತ್ತೆ ಕೆಲವೊಬ್ಬರು ರೈತರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಟಲಿಯ ಪ್ರತಿಷ್ಠಿತ ನಾಗರಿಕ ಗೌರವವಾದ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಟಲಿ ಪ್ರಶಸ್ತಿಗೆ ಭಾಜನರಾದ ಗೋವಾ ಮೂಲದ ಉದ್ಯಮಿ ಯಾರು ಅಂತ ಕೇಳಿದಾನೆ. ಓಕೆ, ಯಾರಾಗಿದ್ದಾರೆ ಸರ್ ಇವರು? ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾರಿದ್ದಾರೆ ಇವರು? ಯಾರು ಅಂತ ಕೇಳಿದ್ರೆ ಶ್ರೀನಿವಾಸ್ ಡೆಂಪೋ ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಶ್ರೀನಿವಾಸ್ ಡೆಂಪೋ ಅವರು ಈ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಟಲಿ ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಗೋವಾ ಮೂಲದ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಉದ್ಯಮಿಯಾಗಿದ್ದಾರೆ. ಯಾರು ಅವ್ರ ಹೆಸರು? ಶ್ರೀನಿವಾಸ. ಓಕೆ, ಶ್ರೀನಿವಾಸ ಗೋವಿಂದ ಶ್ರೀನಿವಾಸ, ನಮ್ಮ ಶ್ರೀನಿವಾಸ ಎಲ್ಲಿ? ಇಟಲಿಗೆ ಹೋಗಿ ಒಂದು ಪ್ರಶಸ್ತಿಯನ್ನು ತೊಗೊಂಡು ಬಂದಿದ್ದಾರೆ ನೋಡಿ. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಳಿ ಯಾವುದು? ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಟಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತೀಯ ಯಾರು ಅಂತ ಕೇಳಿದ್ರೆ ಭಾರತ ಪ್ರಧಾನಮಂತ್ರಿ ಅಲ್ಲ, ಅದರ ಹೊರತಾಗಿ ಶ್ರೀನಿವಾಸ್ ಡೆಂಪೋ ಅಂತ ಹೇಳ್ತೀವಿ. ಸರಿನಾ? ಸೊ ಫಸ್ಟ್ ಆಪ್ಷನ್ನೇ ಭಾರತ ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ರೆ ಅದಕ್ಕೆ ಟಿಕ್ ಹಾಕೋದು ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಇಲ್ಲಿ ಯಾರು ಅಂತ ನೋಡ್ಕೊಳ್ಳಿ. ಯಾರು ಅಂದರೆ ಈ ಒಂದು ಗೋವಾ ಮೂಲದ ಉದ್ಯಮಿ ಶ್ರೀನಿವಾಸ್ ಡೆಂಪೋ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪುಣೆಯಲ್ಲಿ ಭಾರತೀಯ ಸೇನೆಯು ನಾಗರಿಕ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಲು ನಡೆಸಿದ ವಿಪತ್ತು ನಿರ್ವಹಣಾ ವ್ಯಾಯಾಮದ ಹೆಸರೇನು ಅಂತ ಕೇಳಿದ್ದೇನೆ. ಓಕೆ, ಇದು ಎಲ್ಲಿ ನಡೆದಿದೆ? ಪುಣೆಯಲ್ಲಿ ನಡೆದಿದೆ. ಯಾರು? ಭಾರತ ಸೇನೆಯು ನಾಗರಿಕ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಲು ನಡೆದಿರತಕ್ಕಂಥ ವಿಪತ್ತು ನಿರ್ವಹಣಾ ಒಂದು ವ್ಯಾಯಾಮ ಆಗಿದೆ. ಸೊ ಹಾಗಾದರೆ ಈ ಒಂದು ವ್ಯಾಯಾಮದ ಹೆಸರೇನು ಹೇಳ್ಬೋದಾ? ಏನಾಗಿದೆ ಇದರ ಒಂದು ಹೆಸರು? ಅವಾಗ ನಾವು ಹೇಳಬೇಕಾಗತ್ತೆ ಸರ್ ಇದರ ಒಂದು ಹೆಸರು ಬಂದುಬಿಟ್ಟು ಸಂಧ್ಯಾ ಶಕ್ತಿ ಅಂತ ಹೇಳಬೇಕಾಗುತ್ತೆ. ಸರ್ ಯಾವುದು? ಈ ಒಂದು ಸಂಧ್ಯಾ ಶಕ್ತಿ ಅಂತ ಹೇಳ್ತೀವಿ. ಯಾರು? ಸಂಧ್ಯಾ ಶಕ್ತಿ. ನೆನ್ಪಿಟ್ಕೊಳ್ಳಿ, ಈ ಒಂದು ಸಂಧ್ಯಾ ಶಕ್ತಿ ಅನ್ನೋದು ವಿಪತ್ತು ನಿರ್ವಹಣಾ ವ್ಯಾಯಾಮದ ಹೆಸರಾಗಿದೆ. ಸೊ ಇದು ಎಲ್ಲಿ ನಡೆಸಲಾಗಿದೆ? ಈ ಒಂದು ಪುಣೆಯಲ್ಲಿ ನಡೆಸಲಾಗಿದೆ. ಯಾರು ನಡೆಸಿದ್ದಾರೆ ಇದನ್ನು? ನಮ್ಮ ಭಾರತೀಯ ಸೇನೆ ಇದನ್ನು ಏನಿದೆ ಅಲ್ವಾ, ಸೊ ಇದನ್ನು ನಡೆಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, DRDO ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದ MPATGM ಕ್ಷಿಪಣಿಯ ಪೂರ್ಣ ರೂಪವೇನು ಅಂತ ಕೇಳಿದ್ದಾನೆ. ಏನಾಗಿದೆ ಸರ್ ಈ ಒಂದು MPATGM? ಎಲ್ಲಿ ಇದನ್ನು ಪರೀಕ್ಷಿಸಿದೆ? ಯಾರು? DRDO ಪರೀಕ್ಷೆ ಮಾಡಿದ್ದಾರೆ ನೋಡ್ರಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ. ಎಲ್ಲಿ ಯಶಸ್ವಿಯಾಗಿ ಇದನ್ನು ಪರೀಕ್ಷೆ ಮಾಡಿದ್ದಾರೆ? ಮಹಾರಾಷ್ಟ್ರದಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಯಾವುದನ್ನು ಪರೀಕ್ಷೆ ಮಾಡಿದ್ದಾರೆ? MPATGMನ ಪರೀಕ್ಷೆ ಮಾಡಿದ್ದಾರೆ. ಸೊ ಹಾಗಾದರೆ ಇದರ ಒಂದು ವಿಸ್ತೃತ ರೂಪವೇನು ಅಂತ? ಏನಾಗಿದೆ ಇದರ ಒಂದು ವಿಸ್ತೃತ ರೂಪ? ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ. ಸರ್ ಏನು? ಈ ಒಂದು ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಎನ್ನುವುದು ಇದರ ಒಂದು ವಿಸ್ತೃತ ರೂಪವಾಗಿದೆ. ಸರ್ನಾ? ಸೊ ಇದರ ಒಂದು ಸಂಪೂರ್ಣ ರೂಪವಾಗಿದೆ. ಇದು ಎಲ್ಲಿ ಯಶಸ್ವಿಯಾಗಿ ಇದೆ ಅಂತ ಅಂದರೆ ಅದು ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ. ಓಕೆ, ಸೊ ಮೀನ್ಸ್ ನಾವು ಆಲ್ಮೋಸ್ಟ್ DRDO ಅಂತ ಕೇಳಿದ್ರೆ ಎಲ್ಲಿ ಆನ್ಸರ್ ಹಾಕ್ತೀವಿ? ಸರ್ ಒಡಿಶಾದಲ್ಲಿ ಅದು ಪರೀಕ್ಷೆ ಮಾಡಿದೆ ಅಂತ. ಯಾಕಂದರೆ ಅವ್ರದ್ದು ಒಡಿಶಾದಲ್ಲಿ ಒಂದು ಪರೀಕ್ಷಾ ಕೇಂದ್ರ ಇದೆ ಅಲ್ವಾ, ಚಾಂಡಿಪುರದಲ್ಲಿ. ಸೊ ಅದನ್ನು ಹಾಕ್ತೀವಿ ನಾವು. ಬಟ್ ಈ ರೀತಿ ನಾವು ಥಿಂಕ್ ಮಾಡಲ್ಲ. ಸೊ ಆದ ಕಾರಣದಿಂದ ಫಸ್ಟ್ ಆಪ್ಷನ್ ನಮ್ಗೆ ಏನಾದರೂ ಚಂಡೀಪುರ ಅಂತ ಕೊಟ್ಟಿದ್ರೆ, ಇಲ್ಲ ಅಂದರೆ ಅಬ್ದುಲ್ ಕಲಾಂ ದ್ವೀಪ ಅಂತ ಕೊಟ್ಟಿದ್ರೆ ಅದನ್ನು ನಾವು ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಅದಕ್ಕೆ ಈ ರೀತಿ ಕ್ವಶನ್ಗಳನ್ನು ನೀವು ಸ್ವಲ್ಪ ಜಾಸ್ತಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಅದು ಅಲ್ಲ ಇದೆ ಅಂತ ನಿಮ್ಮ ಮೈಂಡ್ ಹೇಳಬೇಕಾಗತ್ತೆ. ಓಕೆ, ಏನು? ಈ ಒಂದು MPATGM ಮೀನ್ಸ್ ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಯಾರು ಪರೀಕ್ಷೆ ಮಾಡಿದ್ದಾರೆ ಅಂದರೆ DRDO. ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಕ್ಷಿಪಣಿಯು ಯಾವ ತಲೆಮಾರಿನ ಟ್ಯಾಂಕ್ ವಿರೋಧಿ ಕ್ಷಿಪಣಿಯಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾವ ತಲೆಮಾರಾಗಿದೆ ಇದು? ಸರ್ ಇದು ಆಪ್ಷನ್ ಸಿ. ಮೀನ್ಸ್ ಸಿ ಅಂದರೆ ಏನು ಸರ್? 3ನೇ ತಲೆಮಾರು ಅಂತ ಹೇಳ್ತೀವಿ. ಸರ್ ಎಷ್ಟನೇ ತಲೆಮಾರು ಇದು? 3ನೇ ತಲೆಮಾರು ಆಗಿದೆ. ಸರ್ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸರ್ ಮೇಘಾಲಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ವಿಜಯ್ ಶಂಕರ್ ಅಲ್ವಾ ಸರ್? ಡೌಟ್ ಇರುತ್ತೆ. ವಿಜಯ್ ಶಂಕರ್ ಅವರು ಏನಿದ್ದಾರಲ್ವ, ವಿಜಯ್ ಶಂಕರ್ ಅವರು ನಮ್ಮ ಗವರ್ನರ್ ಆಗಿದ್ದಾರೆ. ಎಲ್ಲಿಯ? ಮೇಘಾಲಯದವರು. ಯಾವ ರಾಜ್ಯದವರು ಇವರು? ನಮ್ಮ ಕರ್ನಾಟಕ ರಾಜ್ಯದವರು. ಯಾವ ಜಿಲ್ಲೆಯವರು? ಕೊಪ್ಪಳ ಜಿಲ್ಲೆಯವರು. ನೀವು ಲಾಸ್ಟ್ ನೋಡಿದರೆ ಯಾವುದು ಗವಿಮಠದ ಒಂದು ಫಂಕ್ಷನ್ ನಡೀತದಲ್ವಾ, ಮೀನ್ಸ್ ಸಾಯಂಕಾಲ ಫಂಕ್ಷನ್ ಹಮ್ಮಿಕೊಂಡಿರ್ತಾರಲ್ವ, ಆ ಒಂದು ಫಂಕ್ಷನಲ್ಲಿ ಇವರನ್ನು ಸಹ ಕರೆಸಿದ್ರು, ಗವಿಮಠದ ಅಜ್ಜಾರು. ಸರಿನಾ? ಸೊ ಇವರು ಸಹ ನಿಮ್ಗೆ ಗೊತ್ತಿರಲಿ ಯಾರು ಅಂದರೆ ಈ ವಿಜಯ್ ಶಂಕರ್ ಅವರು ಅಂತ ಹೇಳ್ತೀವಿ. ಮೂಲತಃ ಯಾವ ರಾಜ್ಯದವರು ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದವರು. ಯಾವ ಜಿಲ್ಲೆಯವರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಕೊಪ್ಪಳ ಜಿಲ್ಲೆಯವರು ಅಂತ. ಓಕೆ, ಸೊ ಅವರು ಸಹ ಇವಾಗ ಸ್ವಲ್ಪ ನ್ಯೂಸಲ್ಲಿ ಇದ್ರಲ್ವಾ, ಸೊ ಅದಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆ ಜಿಲ್ಲೆಯವರು, ಯಾವ ಜಿಲ್ಲೆಯವರು ಅಂತ ಕೇಳ್ಬೋದಲ್ವಾ? ಯಾಕಂದರೆ ನಮ್ಮ ಕರ್ನಾಟಕದವರು ಬೇರೆ ಯಾವುದೋ ಒಂದು ರಾಜ್ಯದ ಒಂದು ಗವರ್ನರ್ ಆಗಿದ್ದಾರೆ. ಸೊ ಅದಕ್ಕೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸರ್ ಅವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿದ್ದಾನೆ. ಗವರ್ನರ್ ಅಂತ ಕೇಳಿಲ್ಲ, ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿದ್ದಾನೆ. ಯಾರಾಗಿದ್ದಾರೆ? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ರೇವತಿ ಮೋಹಿತ್ ಡೇರೆ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು
ರೇವತಿ ಮೋಹಿತೆ ಡೇರೆ ಅವರು ಆ ಒಂದು ರಾಜ್ಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಯಾವ ರಾಜ್ಯದ್ದು ಸರ್? ಈ ಒಂದು ಮೇಘಾಲಯ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆಯು UN ಜೆಂಡರ್ ಅವಾರ್ಡ್ ಗೌರವಕ್ಕೆ ಪಾತ್ರರಾದ ಭಾರತೀಯ ಸೇನಾ ಅಧಿಕಾರಿ ಯಾರು ಅಂತ ಕೇಳಿದ್ದೇನೆ. ಸರಿನಾ, ಯಾರಾಗಿದ್ದಾರೆ? ಯಾರು UN ಜೆಂಡರ್ ಅವಾರ್ಡನ್ನು ಪಡೆದಿರತಕ್ಕಂತಹ ಭಾರತೀಯ ಸೇನಾಧಿಕಾರಿ ಅಂತೆ. ಎಲ್ಲಿ? ಒಂದು ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಕಾರ್ಯಕ್ಕಾಗಿ ಇವರಿಗೆ ನೀಡಲಾಗಿದೆ. ಸೊ ಇವರು ಯಾರು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ಈ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು. ಸರಿನಾ? ಸೊ ಮೀನ್ಸ್ ಅವರು ಸಹ ಶಾಂತವಾಗಿದ್ದಾರೆ. ಸ್ವಾತಿ ಶಾಂತಕುಮಾರ್ ಏನಿದೆ ಅಲ್ವಾ, ಸೊ ಅಲ್ಲಿ ಶಾಂತಿ ಪಾಲನೆಯನ್ನು ಮಾಡಿದ್ದಾರೆ. ಸೊ ಈಗ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಓಕೆ, ಯಾರು ಅಂದರೆ ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಪೂರ್ಣಾವಧಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದೇನೆ. ಸರ್ನ, ಯಾರು ನೇಮಕಗೊಂಡಿದ್ದಾರೆ ಸರ್ ಈ ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಅನೂಪ್ ಕುಮಾರ್ ಸಹಾ ಅವರು. ಯಾರು? ಈ ಒಂದು ಅನೂಪ್ ಕುಮಾರ್ ಸಹಾ ಅವರು ಅಂತ ಹೇಳ್ತೀವಿ. ಯಾರು? ಅನೂಪ್ ಕುಮಾರ್ ಸಹಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಕುಮಾರ್ ಸಂಗಾಕರ್ ಅವರನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ ಭಾರತೀಯ ಆಟಗಾರ ಯಾರು? ಯಾರು ಸರ್? ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ. ಯಾರು? ವಿರಾಟ್ ಕೊಹ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು ಎಷ್ಟು ರನ್ಗಳ ಮೈಲಿಗಲ್ಲನ್ನು ತಲುಪಿದ್ದಾರೆ ಅಂತ ಕೇಳಿದಾನೆ. ಸರ್, ಎಷ್ಟು ರನ್ಗಳ ಮೈಲಿಗಲ್ಲನ್ನು ಅವರು ತಲುಪಿದ್ದಾರೆ? ಎಷ್ಟು ಸರ್? ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಎಷ್ಟು ಅಂತ ಕೇಳಿದ್ರೆ 28,068 ರನ್ಗಳು ಅಂತ ಹೇಳ್ತೀವಿ. ಸರ್ನಾ, ಎಷ್ಟು? 28,067 ರನ್ ಈ ಸಂಘಕರ್ ಅವರಾಗಿತ್ತು. ಸೊ ಅವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡೋದರ ಮೂಲಕ ಇವರು ಸೆಕೆಂಡ್ ಸ್ಥಾನಕ್ಕೆ ಏರಿದ್ದಾರೆ. ಹಾಗಾದರೆ ಮೊದಲ ಸ್ಥಾನದ ಯಾರಿದ್ದಾರೆ? ಅವಾಗ ನಾವು ಹೇಳ್ತೀವಿ ಸರ್, ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶ್ರೀಹರಿಕೋಟಾದಿಂದ ಉಡಾವಣೆಗೊಂಡ ಯಾವ ಇಸ್ರೋ ಮಿಷನ್ ಇತ್ತೀಚೆಗೆ ರೋಲ್ ದರ ಅಸಂಗತತೆಯಿಂದಾಗಿ ತಾಂತ್ರಿಕ ಸಮಸ್ಯೆ ಎದುರಿಸಿತು? ಓಕೆ, ಈ ಒಂದು ರೋಲ್ ರೇಟ್ ಏನಿದೆ ಅಲ್ವಾ, ಅದು ಆ ಒಂದು ರೋಲ್ ರೇಟ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ತಾಂತ್ರಿಕ ಸಮಸ್ಯೆ ಎದುರಿಸಿದೆ. ಯಾವುದು? PSLV C62. ಇದ್ರ ಬಗ್ಗೆ ಟೆಲಿಗ್ರಾಮಲ್ಲಿ ಸಮ್ ಇನ್ಫಾರ್ಮೇಷನ್ ಹಾಕಿದ್ದೀನಿ. ಓಕೆ, ಸೊ ಮೀನ್ಸ್ ಇದು ಯಾವುದು ಲಾಂಚ್ ಮಾಡಿದೆ ಅದನ್ನು ಹಾಕಿರ್ತೇನೆ. ಓಕೆ, ಅಲ್ಲಿ ಒಂದ್ಸರಿ ನೀವು ನೋಡ್ಕೊಳ್ಳಿ, ಅಲ್ಲಿ ಸಮ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಹಾಕಿರ್ತೀನಿ, ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲೆ ನಿಮಗೆ ಇದು ಯಾಕೆಂದರೆ ಇದು ಜನವರಿ 12ಕ್ಕೆ ಇದು ಲಾಂಚ್ ಮಾಡಿದ್ರು. ಸರಿನಾ? ಸೊ ಮೀನ್ಸ್ ಇದು ನಮ್ಮ ಈ ವರ್ಷದ 2026ರ ಮೊದಲ ಉಡಾವಣೆ ಆಗಿತ್ತಿದು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಹೆವಿ ಭಾರವಾಗಿ ಒಂದು 4,000 ಟನ್, ಆ್ಯಂಡ್ ದೆನ್ ಇನ್ನೊಂದು 6,000 ಟನ್ನನ್ನು ಇವರೇ ಯಾರು ಇಸ್ರೋದವರೇ ಲಾಂಚ್ ಮಾಡಿದ್ರು. ಸರಿನಾ? ಸೊ ಅದು ಯಾವುದರ ಮೂಲಕ ಅಂತ ಕೇಳಿದ್ರೆ ಈ ಒಂದು ವಾಹನ LVM-3. ಓಕೆ, LVM-3 ಅಂತ ಹೇಳ್ತೀವಿ. ಸೊ ಆ ಒಂದು ಉಡಾವಣಾ ವಾಹನದ ಮೂಲಕ ಅವರು ಲಾಂಚ್ ಮಾಡಿದರು. ಸರ್, ನಾನು ಅದನ್ನು ಸಹ ಇನ್ಫಾರ್ಮೇಷನ್ ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ. ಸೊ ಈ ಒಂದು 3 ಇನ್ಫಾರ್ಮೇಷನಿಂದ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಮುಂಬರತಕ್ಕಂಥ SSCಯಲ್ಲಿ ಅಥವಾ ಈ ಒಂದು RRBಯಲ್ಲಿ. ಸೊ ಅದಕ್ಕೆ ಅದನ್ನು ಒಂದ್ಸರಿ ನೀವು ಟೆಲಿಗ್ರಾಮ್ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಓಕೆ, ಇಲ್ಲಾಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ ಯಾವುದು ಇಸ್ರೋ ವೆಬ್ಸೈಟ್ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, PSLV C62 ಮಿಷನ್ ಹೊತ್ತೊಯ್ದ ಪ್ರಮುಖ ಭೂವೀಕ್ಷಣಾ ಉಪಗ್ರಹ ಯಾವುದು ಅಂತ ಕೇಳಿದ್ದಾನೆ. ಯಾವುದಿದು? ಯಾವುದು ಸರ್? ಹೇಳ್ಬೋದಾ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಸರ್, EOS N1 ಅಂತ ಹೇಳಬೇಕಾಗುತ್ತೆ. ಸರ್, ಯಾವುದು? ಈ ಒಂದು EOS N1 ಅಲ್ವಾ? ಹೌದು, N1 01 ಅಂತ ಅಂದ್ಕೊಂಡಿದ್ದೆ. ಇಲ್ಲ, N1. ಓಕೆ, ಯಾವುದು? EOS N1 ಅಂತ ಹೇಳ್ತೇವೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, MPATGM ಏನು? MPATGM ಫುಲ್ ಫಾರ್ಮ್ ಇವಾಗಲೇ ಹೇಳಿದ್ವಲ್ವಾ, ಮರ್ತ್ಬಿಟ್ರಾ? ಏನು? ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ. ಸೊ ಕ್ಷಿಪಣಿಯ ಪ್ರಮುಖ ತಾಂತ್ರಿಕ ವೈಶಿಷ್ಟ್ಯ ಏನು ಅಂತ ಕೇಳಿದ್ದಾನೆ. ಸರ್ನಾ, ಏನಾಗಿದೆ ಇದರ ಒಂದು ತಾಂತ್ರಿಕ ವೈಶಿಷ್ಟ್ಯ ಏನಾಗಿದೆ ಅಂತ ಕೇಳಿದ್ರೆ, ದಿಸ್ ಇಸ್ ದ ಫೈರ್ ಆ್ಯಂಡ್ ಫಾರ್ಗಾಟ್. ಓಕೆ, ಹೊಡೆದು ಮರೆತು ಬಿಡೋದು ಅಷ್ಟೇ, ನಾನು ಹೊಡೆದಿದ್ದೀನಿ ಸಹ ನೆನಪಿಟ್ಕೊಳ್ಳೋದಿಲ್ಲ. ಸೊ ಆ ರೀತಿಯ ಒಂದು ಕ್ಷಿಪಣಿಯಾಗಿದೆ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಮಿಷನ್ ಅಡಿಯಲ್ಲಿ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು ಎಷ್ಟು ಮಹಿಳೆಯರಿಗೆ ಬೆಂಬಲವನ್ನು ನೀಡಿದ್ದಾರೆ? ಸರ್, 5,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಇವರು ಬೆಂಬಲವನ್ನು ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಟಲಿಯ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಟಲಿ ಗೌರವವು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸ್ನೇಹ ಮತ್ತು ದ್ವಿಪಕ್ಷೀಯ ಸಹಕಾರವನ್ನು ಬೆಳೆಸುವುದಕ್ಕೆ ಇದು ಸಂಬಂಧಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, PSLV ರಾಕೆಟ್ ಉಡಾವಣಾ ವೇಳೆ ಯಾವ ಹಂತದಲ್ಲಿ ತಾಂತ್ರಿಕ ಅಸಂಗತತೆ ಕಂಡುಬಂದಿತ್ತು ಅಂತ ಕೇಳಿದ್ದೇನೆ. ಸರ್, ಯಾವ ಹಂತದಲ್ಲಿ ಕಂಡುಬಂದಿತ್ತು? ಯಾವ ಹಂತದಲ್ಲಿ ಅಂತ ಕೇಳಿದ್ರೆ ಈ 3ನೇ ಹಂತದಲ್ಲಿ, 3rd ಸ್ಟೇಜಲ್ಲಿ ಅದು ಈ ಒಂದು ರೋಲ್ ಏನಿದೆ ಅಲ್ವಾ, ರೋಲ್ ರೇಟ್ ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಅದು ಫೇಲ್ ಆಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯ ರಾಜ್ಯವು ಯಾವ ರೀತಿಯ ಸಾಮಾಜಿಕ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ? ಯಾವುದಕ್ಕೆ ಅಂತ ಕೇಳಿದ್ರೆ ಮಾತೃವಂಶೀಯ ಸಮಾಜವಾಗಿದೆ. ಮೀನ್ಸ್ ಮದುವೆ ಆದ ನಂತರ ಹೆಣ್ಣು ಗಂಡಿನ ಮನೆಗೆ ಬರೋದಿಲ್ಲ, ಗಂಡೆ ಹೆಣ್ಣಿನ ಮನೆಗೆ ಹೋಗ್ತಾನೆ. ಎಲ್ಲಿ? ಒಂದು ಮೇಘಾಲಯದಲ್ಲಿ. ಐ ಥಿಂಕ್ ಇದು ಹಿಂದಿಲಿ 9th ಹಿಂದಿ ಬುಕ್ಕಲ್ಲಿ ಇದೊಂದು ಚಾಪ್ಟರ್ ಸಹ ಇದೆ ಮೇಘಾಲಯದು. ಸರಿನಾ? ಸೊ ಅಲ್ಲಿ ಸಮ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಹ ಇದೆ. ಮೀನ್ಸ್ ಅಲ್ಲಿ ಹೇಗಿದೆ ಅಂತಾರೆ, ಮಾತೃತ್ವ
ಕುಟುಂಬಗಳಿದ್ದಾವೆ. ಓಕೆ. ಸೊ ಮೀನ್ಸ್ ಪಿತೃಪ್ರಧಾನ ಇಲ್ಲ ಮಾತೃಪ್ರಧಾನ ಕುಟುಂಬಗಳಿದ್ದಾವೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 9th ಹಿಂದಿ ಟೆಕ್ಸ್ಟ್ ಬುಕ್ಕಲ್ಲಿ. ಅದು ಸಹ ನಿಮ್ಗೆ ಗೊತ್ತಿದ್ರೆ ನೆನಪಿದ್ರೆ ನಿಮಗೆ ಇಲ್ಲಿ ನೆನಪು ಬರುತ್ತೆ. ಸರಿನಾ? ಏನಾಗಿದೆ ಅಂದರೆ ಅಲ್ಲಿ ಮಾತೃವಂಶೀಯ ಸಮಾಜವಾಗಿದೆ. ಮೀನ್ಸ್ ಮಾತೃಪ್ರಧಾನ ಕುಟುಂಬಗಳು ಕಂಡುಬರ್ತವೆ ಅಲ್ಲಿ ಈ ಒಂದು ಮೇಘಾಲಯದಲ್ಲಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ದಿಸ್ ಇಸ್ ದ 21ನೇ ಪ್ರಶ್ನೆ. ಓಕೆ, ಮೀನ್ಸ್ 21ನೇ ಕ್ವಶನ್ ಇದೆ ಇದು, ಬಟ್ 1ನೇ ಕ್ವಶನ್ ಅಲ್ಲ, ಸ್ವಲ್ಪ ಅಲ್ಲಿ ನಂಬರಿಂಗ್ ಮಿಸ್ಟೇಕ್ ಆಗಿದೆ. ಏನು, ಕಳೆದ ಒಂದು ದಶಕದಲ್ಲಿ ಭಾರತದ ಮೀನು ಉತ್ಪಾದನೆಯು ದುಪ್ಪಟ್ಟಾಗಿದ್ದು 2024-25 ಹಣಕಾಸು ವರ್ಷದಲ್ಲಿ ಭಾರತವು ವಿಶ್ವದ ಎಷ್ಟನೇ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಕೇಳಿದಾನೆ. ಎಷ್ಟನೇದು ಸರ್? 2ನೇ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಹಾಗಾದರೆ ಮೊದಲನೇದು ಯಾವುದಿದೆ ಸರ್? ಮೊದಲನೇದು ಯಾವುದಿದೆ ಅಂತ ಕೇಳಿದ್ರೆ ಚೀನಾ ಅಂತ ಹೇಳ್ತೀವಿ. ಸರ್ ಯಾರು? ಈ ನಮ್ಮ ಚೀನಾ ಅವರು ಫಸ್ಟ್ ಚೀನಾ ಇದ್ದಾರೆ. ಆ್ಯಂಡ್ ದೆನ್ ಗೋಧಿಯಲ್ಲೂ ಸಹ ಇದೇ ಒಂದು ಚೀನಾದವರು ಇದ್ದಾರೆ, ನಾವು ಸೆಕೆಂಡ್ ಇದ್ದೀವಿ. ಬಟ್ ಅಕ್ಕಿಯಲ್ಲಿ ಹೇಳೋದಾದರೆ ಅಕ್ಕಿಯಲ್ಲಿ ನಾವು ಭಾರತ ಮೊದಲನೇದವರಾಗಿದ್ದೀವಿ, ಬಟ್ ಸೆಕೆಂಡ್ ಯಾರಿದ್ದಾರೆ ಅಂತ ಅಂದರೆ ಚೀನಾ ಅವರಿದ್ದಾರೆ. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಭಾರತ ಮತ್ಸ್ಯ ವಲಯದಲ್ಲಿ ಸುಮಾರು 74.66 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲು ಕಾರಣವಾದ ಪ್ರಮುಖ ಯೋಜನೆ ಯಾವುದು ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಮೇಘಾಲಯ ಹೈಕೋರ್ಟ್ನ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಸರ್ ರೇವತಿ ಮೊಹಿತೆಡೆರೆ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಕೇರಳ ಸರ್ಕಾರವು ತನ್ನ ಮೊದಲ ಚಿಟ್ಟೆ ಅಭಯಾರಣ್ಯವನ್ನಾಗಿ ಘೋಷಿಸಲು ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಅರಳಂ ಚಿಟ್ಟೆ ಅಭಯಾರಣ್ಯ ಎಂದು ಬದಲಾಯಿಸಿದೆ ಅಂತ ಕೇಳಿದ್ರೆ ಒಂದು ಅರಳಂ ವನ್ಯಜೀವಿ ಅಭಯಾರಣ್ಯ. ಸರ್ ಇಲ್ಲಿ ಅರಳಂ ಇದೆ, ಇಲ್ಲಿ ಅರಳಂ ಇದೆ, ಎಕ್ಸಾಂಪಲ್ ನಮಗೆ ಈಸಿ ಆಗುತ್ತಲ್ಲ ಸರ್? ಕೇಳಲ್ಲ ಸರ್ ನಿಮಗೆ. ಸೊ ಕೇರಳದ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಮೊದಲ ಈ ಒಂದು ಚಿಟ್ಟೆ ಅಭಯಾರಣ್ಯವಾಗಿ ಘೋಷಣೆ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ನಿಮಗೆ ಇದು ಕೊಡೋದೇ ಇಲ್ಲ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಯಾವುದು? ಈ ಒಂದು ಅರ್ಲಂ ವನ್ಯಜೀವಿ ಅಭಯಾರಣ್ಯ ಅಂತ. ಸರ್ ಯಾವುದು? ಅರ್ಲಂ ವನ್ಯಜೀವಿ ಅಭಯಾರಣ್ಯ. ಸೊ ಇದು ಲಾಸ್ಟ್ 1-2 ಮಂತ್ಸ್ ಬ್ಯಾಕ್ ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು, ಮತ್ತೆ ಕರೆಂಟ್ ಅಫೇರ್ಸಲ್ಲಿ ಇದೆ ಅಂದರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಸರಿನಾ? ಸರ್ ಚಿಟ್ಟೆ ಪಾರ್ಕ್ ಇದೆಯಲ್ಲ ಸರ್ ನಮ್ಮ ಬನ್ನೇರುಘಟ್ಟದಲ್ಲಿ, ಬಟ್ ಇದು ಹೇಗೆ ಸರ್? ಅದು ಪಾರ್ಕ್ ಸರ್. ಇದೇನಿದೆ ಅಂದರೆ ಅಭಯಾರಣ್ಯನೇ ಕಂಡು ಬರುತ್ತೆ ಇಲ್ಲಿ ಈ ಒಂದು ಕೇರಳದಲ್ಲಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಕನ್ಫ್ಯೂಷನ್ ಆದರೆ ಮತ್ತೆ ಒಂದು ಮಾರ್ಕ್ಸ್ ಹೋಗುತ್ತೆ. ಬನ್ನೇರುಘಟ್ಟ ಫಸ್ಟ್ ಕೊಟ್ಟರೆ ಬನ್ನೇರುಘಟ್ಟ ಆಪ್ಷನ್ ಹಾಕೋರು ಸಾಕಷ್ಟು ಜನ ಸಿಗ್ತಾರೆ, ಸರಿಯಾ? ಬಟ್ ನೀವು ಬನ್ನೇರುಘಟ್ಟ ಹಾಕಬೇಡಿ. ಅಲ್ಲಿ ಪಾರ್ಕ್ ಅಂತ ಕೇಳಿದರೆ ಮಾತ್ರ ಬನ್ನೇರುಘಟ್ಟ. ಅಲ್ಲಿ ನಿಮಗೆ ವನ್ಯಜೀವಿ ಅಭಯಾರಣ್ಯ ಅಂತ ಕೇಳಿದ್ರೆ ಯಾವುದು? ಈ ಒಂದು ಚಿಟ್ಟೆದು ಅಂತ ಕೇಳಿದ್ರೆ ಅವ್ನು ಹೇಳಬೇಕಾಗುತ್ತೆ ಈ ಒಂದು ಅರಳಂ ವನ್ಯಜೀವಿ ಅಭಯಾರಣ್ಯ ಅಂತ. ಎಲ್ಲಿ ಕಂಡುಬರುತ್ತೆ ಈ ಒಂದು ಅರಳಂ ಕಂಡುಬರೋದು? ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಛತ್ತೀಸ್ಗಢದ ಕೃಷಿ ರಫ್ತುಗಳನ್ನು ಉತ್ತೇಜಿಸಲು ಅಫೇಡಾ ತನ್ನ ಪ್ರಾದೇಶಿಕ ಕಚೇರಿಯನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಿದೆ ಸರ್ ಇದು? ಎಲ್ಲಿ ಅಂತ ಕೇಳಿದ್ರೆ ಸರ್ ರಾಯ್ಪುರದಲ್ಲಿ. ಎಲ್ಲಿ? ಒಂದು ರಾಯ್ಪುರದಲ್ಲಿ ಪ್ರಾರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ ಜರ್ಮನ್ ಚಾನ್ಸಲರ್ ಫೆಡರಿಕ್ ಮರ್ಚ್ ಅವರೊಂದಿಗೆ ಭಾರತವು ಯಾವ ಕ್ಷೇತ್ರಗಳಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವುದರಲ್ಲಿ ಸಹಿ ಹಾಕಿದೆ ಸರ್? ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ ಅನ್ಸುತ್ತೆ. ಐ ಥಿಂಕ್ ನೋಡ್ಕೊಂಡಿದ್ವಲ್ಲ ಹಳೆ ಕ್ಲಾಸಲ್ಲಿ, ಒಂದು ಕ್ಲಾಸಲ್ಲಿ. ಯಾವುದು? ಈ ಒಂದು ಕೌಶಲ್ಯ, ಭದ್ರತೆ ಮತ್ತು ಶುದ್ಧ ಇಂಧನ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಭದ್ರತೆ ಮತ್ತು ಶುದ್ಧ ಇಂಧನ, ಆ ಒಂದು ಕ್ಷೇತ್ರಗಳಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದವೆ. ಯಾರು? ನಮ್ಮ ಭಾರತ ಮತ್ತು ಈ ಜರ್ಮನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಭಾರತ ಇಟಲಿ ಸಹಕಾರವನ್ನು ಉತ್ತೇಜಿಸಿದ್ದಕ್ಕಾಗಿ ಇಟಲಿಯ ಪ್ರತಿಷ್ಠಿತ ನಾಗರಿಕ ಗೌರವಕ್ಕೆ ಪಾತ್ರರಾದ ಗೋವಾ ಮೂಲದ ಉದ್ಯಮಿ ಯಾರು ಸರ್? ಇವಾಗಲೇ ಹೇಳಿದ್ರಲ್ಲ ಸರ್, ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ಹೌದು, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ? ಸೊ ಅದಕ್ಕೆ ರಿಪೀಟ್ ಆಗ್ತವೆ ಕ್ವಶನ್ಗಳು ನಿಮಗೆ. ಇದು ಯಾರು ಸರ್? ನಮ್ಮ ಶ್ರೀನಿವಾಸ ಗೋವಿಂದ. ಯಾರು? ಶ್ರೀನಿವಾಸ್ ಅಂತ ಹೇಳಿದಿವಲ್ವಾ? ಯಾರು? ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಡೊಂಪೆ ಅಲ್ವಾ ಅವರು? ಡೆಂಪೋ. ಓಕೆ, ಯಾರು ಅಂದರೆ ಶ್ರೀನಿವಾಸ್ ಡೆಂಪೋ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 4 ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವುದರಲ್ಲಿ ಅಂತ ಕೇಳಿದ್ರೆ ಈ ಒಂದು NH544G ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು NH544G. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಲಿಂಗ ಅಂತರ್ಗತ ಶಾಂತಿ ಪಾಲನೆಯನ್ನು ಉತ್ತೇಜಿಸಿದ್ದಕ್ಕಾಗಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳ ಪ್ರಶಸ್ತಿ UN ಸೆಕ್ರೆಟರೀಸ್ ಜನರಲ್ಸ್ ಅವಾರ್ಡ್ ಪಡೆದ ಭಾರತೀಯ ಸೇನಾ ಅಧಿಕಾರಿ ಯಾರು ಸರ್? ದ ಪೀಸ್, ಶಾಂತಿ ಅಂದರೆ ನಮ್ಮ ಶಾಂತಕುಮಾರ್ ಅವರು ಸರ್. ಯಾರು? ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು. ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಎಷ್ಟು ಈ ಮಹಿಳೆಯರಿಗೆ ಇವರು ಬೆಂಬಲವನ್ನು ನೀಡಿದ್ದಾರೆ? 5,000ಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಇವರು ಬೆಂಬಲವನ್ನು ನೀಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ. ಆ್ಯಂಡ್ ದೆನ್ ದ ಹೋಮ್ ವರ್ಕ್ ಪ್ರಶ್ನೆ. ಆ್ಯಂಡ್ ದೆನ್ ಆಲ್ರೆಡಿ ಇವಾಗಲೇ ಹೇಳಿರ್ತಕ್ಕಂಥ ಪ್ರಶ್ನೆ. ಯಾವುದು? ಕೊಟಕ್ ಮಹೀಂದ್ರಾ ಬ್ಯಾಂಕ್ನ ನೂತನ ಪೂರ್ಣಾವಧಿ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ? ಯಾರು ನೇಮಕಗೊಂಡಿದ್ದಾರೆ? ಉದಯ್ ಕೊಟಕ್ ಅವರು, ಅನೂಪ್ ಕುಮಾರ್ ಸೆಹಾ ಅವರು, ಅಶೋಕ್ ವಸ್ವಾನಿ ಅವರು, ಆ್ಯಂಡ್ ದೆನ್ ಶಾಂತಿ ಏಕಾಂಬರಂ ಅವರು. ಸರ್ ಸೊ ಇದನ್ನು ನೀವು ಹೋಮ್ವರ್ಕ್ ಆಗಿ ತೊಗೊಂಡು ಆ್ಯಂಡ್ ದೆನ್ ಇದಕ್ಕೆ ನೀವು ಕಾಮೆಂಟ್ನ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ದೆನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.